ಜೈ ಭೀಮ್ ಬಂಧುಗಳೇ, ಏನಿವತ್ತು ನಮ್ಮ ಕರ್ನಾಟಕ ಸರ್ಕಾರದ ಕೊಡುಗೆ 6ನೇ ಗ್ಯಾರಂಟಿ ಯೋಜನೆ ಕೊಡುಗೆ ಇವತ್ತು ಕೋಲಾರ ನಗರದ ಇದು ಗೌರಿಪೇಟೆ 4ನೇ ಕ್ರಾಸು. ಇವತ್ತು ಸುಭಾನ್ ಅವರು ಮನೆ ಓನರ್ ಪಾಪ ಸುಭಾನ್ ಅವರು ಇವತ್ತು ನಾವು ಏನಿಗೋ ಹಿಂಗೆ ಬರಬೇಕಾದ್ರೆ ಇವತ್ತು ಪಾಪ ಗೊಳು ಅಂತ ಅಳ್ತಾರೆ. ಇವರು ಒಂದು ವಾರದಿಂದ ನೀರು ಬಿಟ್ಟಿಲ್ಲ, ಒಂದು ಅವರ್ ನೀರು ಬಿಟ್ಟಿಲ್ಲ. ನೀರು ಕೇಳಿದ್ದೀವಿ ಮುನ್ಸಿಪಾಲ್ಟಿಯವ್ರಿಗೆ, ಬೆಳಗ್ಗೆ ಅವ್ರು ಪೈಪಲ್ಲಿ ಬಿಟ್ಟಿದ್ದು ನೋಡ್ರಿ ಅಂತ ಹೇಳಿದರು. ಬಂದು ನೋಡ್ತೀವಿ ಎರ್ಗೋಳ್ ನೀರು ಬಿಟ್ಟಿದ್ದೀವಿ ಅಂತ ಹೇಳ್ತಾವ್ರೆ. ಎರ್ಗೋಳ್ ನೀರು ಯಾವುದಪ್ಪ ಅಂದರೆ ಗ್ಯಾರಂಟಿ ಇಲ್ಲದಂಥ ಎರ್ಗೋಳ್ ನೀರು. ಕರ್ನಾಟಕ ಸರ್ಕಾರ ಗ್ಯಾರಂಟಿ 6 ಗ್ಯಾರಂಟಿ, ಇದು ಒಂದು ಗ್ಯಾರಂಟಿ. ಯಾಕಂದರೆ ಅವ್ರು ಗ್ಯಾರಂಟಿ ಕೊಡೋದ್ರಲ್ಲಿ ಮನುಷ್ಯನೇ ಗ್ಯಾರಂಟಿ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಬಾರ್ದಲ್ಲ ಅದನ್ನ ಈಗ ಈ ಕೊಳಚೆ ನೀರು ಕೊಟ್ಟು ಮನುಷ್ಯರ ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಇವತ್ತು ಕೋಲಾರ ನಗರಸಭೆ ಇವತ್ತು ಪಾಪ ಕಮಿಷನರ್ ಒಳ್ಳೆಯವರು ಬಂದಿದೆ ಅಂತ ಹೇಳ್ತಾವ್ರೆ. ನನಗೆ ಅದೆಷ್ಟು ಮಾತ್ರ ಸರಿನೋ ತಪ್ಪ ಗೊತ್ತಿಲ್ಲ. ಆ ಆರೋಗ್ಯ ಹೆಲ್ತ್ ಇನ್ಸ್ಪೆಕ್ಟ್ರು ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇದು ಕಾಟಾಚಾರಕ್ಕೆ ಸರ್ಕಾರಗಳ ದಿಕ್ಕು ತಪ್ಪಿಸುವಂಥ ಗ್ಯಾರಂಟಿಗಳು ಕೊಟ್ಟು ಇವತ್ತು ಕುಡಿಯೋ ನೀರು ಭಾಗ್ಯ ಕೊಟ್ಟವರಲ್ಲ, ಇದು ಕಲ್ಪಿತವಾದಂಥ ನೀರು. ಎರೆಗೋಳ್ ನೀರು ಅಂದರೆ ಹೆಂಗಿರಬೇಕು? ಎರೆಗೋಳ್ ನೀರು ಡ್ಯಾಮ್ನಿಂದ ಬರೋಂಥ ನೀರು ಇವತ್ತು ಈ ಥರ ಕೊಟ್ಟರೆ ಏನಕ್ಕಾಗ್ತಾರೆ ರೀ? ಇದು ನೊರೆ ಬರ್ತಾಯಿದೆ, ಬುರುಗು ಬರ್ತಾಯಿದೆ. ಇದು ಯಾಕೆ ಬರ್ತಾಯಿದೆ ಅಂದರೆ ಯಾವ ಥರ ವಿಷ ಆಗಿದೆ ನೀರು ಅಂತ. ಇದನ್ನು ಕೂಡ ಕರ್ನಾಟಕ ಸರ್ಕಾರ ಗಮನ ಹರಿಸ್ಬೇಕಲ್ವಾ? ನಗರಸಭೆ ಕಣ್ಣು ಮುಚ್ಕೊಂಡು ಕೂತಿದೆಯಾ? ಪಾಪ ಬಡಜಾತ ಜನತೆ ಪಾಪ ನೀರು ಕುಡಿಬೇಕು 15 ದಿವಸ ಆಹಾರ ಬಿಟ್ಟು ನೀರು ಕೇಳಿದರೆ ಇವತ್ತು ಕೊಳಚೆ ನೀರು ಬಿಟ್ಟು ಇವತ್ತು ಆ ಗ್ಯಾರಂಟಿ ಇರೋ ಸ್ಕೀಮನ್ನು ಗ್ಯಾರಂಟಿ ಇಲ್ಲದೆ ಮಾಡೋಂಥ ಸ್ಕೀಮನ್ನು ಇವರು ಕರ್ನಾಟಕ ಸರ್ಕಾರ ಮಾಡ್ತಾಯಿದೆ. ನಾವು ಹೇಳೋದು ರೈತರಿಗಾಗಲಿ, ದಲಿತರಿಗಾಗಲಿ, ಶೋಷಣ ವರ್ಗಕ್ಕಾಗಲಿ ಇವತ್ತು ಒಳ್ಳೆ ಬದ್ಧತೆ ಕೊಡಬೇಕು, ಶುದ್ಧವಾದ ನೀರು ಕೊಡಬೇಕು, ಶುದ್ಧವಾದ ಊಟ ಕೊಡಬೇಕು ಅಂತ ಹೇಳಿದರೆ ಇವರು ಗ್ಯಾರಂಟಿಗಳಲ್ಲಿ ಗ್ಯಾರಂಟಿ, ನಕಲಿ ಗ್ಯಾರಂಟಿ, ಶುದ್ಧ ನೀರು ಇಲ್ಲದ ಗ್ಯಾರಂಟಿ. ಸರ್, ಇದು ಮನುಷ್ಯನಿಗೆ ಇದು ನೀರು ಕುಡಿದ್ರೆ ಗ್ಯಾರಂಟಿನೇ ಇಲ್ಲ ಸರ್. ಮನುಷ್ಯ ಇವತ್ತು ನೋಡ್ಬೇಕು ನೀವು, ಹೆಲ್ತ್ಗಳು ಹೆಂಗೆ ಆಗಿದೆ ಅಂದರೆ ಔಷಧಿಗಳು ತಗೋಬೇಕಾದ್ರೆ ಗೊತ್ತಾಗ್ತದೆ. ಇವತ್ತು BP, ಶುಗರು, ಆ ಕಾಯಿಲೆ ಈ ಕಾಯಿಲೆ ಎಲ್ಲ ಹೋಗ್ತದೆ. ಈ ನೀರು ಕುಡಿದ್ರೆ ಮನುಷ್ಯನ ಬದುಕೋಂಗೇ ಇಲ್ಲ ಸರ್, 100% ಬದುಕೋಂಗಿಲ್ಲ. ಈ ನೀರು ನಿಮ್ಮ ಮುಖಾಂತರ ಕಮಿಷನರ್ ನಾವು ಕೊಡ್ತೀವಿ, ಇವರು ತನಿಖೆ ಮಾಡಿ ಅದು ವರದಿ ತಗೊಂಡು ಇದು ಮಾಡಲಿ. ಈ ನಿರ್ಲಕ್ಷ್ಯ ವಹಿಸ್ತಾ ಇರೋ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಆಗಬೇಕು ಸರ್.